ಬಿಡಮ್ಮ ಸಾಕು ಸಾಕು ಕೀಳ್ಬಾರ್ದು ಬಿಡು ನಾ ಸಾಕ ತಿನ್ನಲ್ಲ ಹೂ ಬಿಡ್ಲಿ ಇಲ್ಲ ಸಾಕಿಲ್ಲ ಮುದ್ದುನೂ ಅವ್ರ ಪಪ್ಪನ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಇವಾಗ ದೇವ್ರುಗಳೆಲ್ಲ ಬರುತ್ತೆ ಮತ್ತು ಊರಿನ ಜನ ಎಲ್ಲ ಇವಾಗ ಹೋಗ್ಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಬರ್ತಾರೆ. ದೇವಸ್ಥಾನಕ್ಕೆ ಹೋದಾಗ ಇನ್ನೊಂದು ಖುಷಿ ವಿಚಾರ ಏನಂತ ಅಂದರೆ ಊರಿನ ಎಲ್ಲ ಹೆಣ್ಮಕ್ಳು ಬಂದಿರ್ತಾರೆ, ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಬಂದಿರ್ತಾರೆ. ಸೊ ಎಲ್ಲರೂ ಮೀಟ್ ಮಾಡ್ಬೋದು. ಏನಂತ ಅಂದರೆ ತುಂಬಾ ಅಪರೂಪ ಮೀಟ್ ಮಾಡೋದು, ಯಾರು ಕೂಡ ಒಬ್ರನ್ನೊಬ್ರು ಮೀಟ್ ಮಾಡೋದಿಲ್ಲ. ಬಟ್ ಈಗ ದೇವಸ್ಥಾನಕ್ಕೆ ಅಂತ ಬಂದಾಗ ಎಲ್ಲರೂ ಬಂದಿರ್ತಾರೆ, ಹಾಗಾಗಿ ಒಬ್ರನ್ನೊಬ್ರನ್ನ ಮೀಟ್ ಮಾಡಿಕೊಂಡು ಮಾತಾಡಿಸ್ಕೊಂಡು ಬರ್ಬೋದು. ಬಟ್ ನನಗೆ ಈ ವರ್ಷ ಅದು ಮಿಸ್ ಆಯಿತು. ನನಗೆ ಪೀರಿಯಡ್ಸ್ ಇದ್ದಿದ್ದರಿಂದ ನಾನು ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿರ್ತಾಯಿದ್ರು, ಎಲ್ಲರೂ ಮಾತಾಡಿಸ್ಕೊಂಡು ಬರ್ಬೋದಿತ್ತು. ಬಟ್ ಈ ಸರಿ ಮಿಸ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಹಬ್ಬಗಳ ಜಾತ್ರೆಗಳಲ್ಲಿ ಈ ರೀತಿ ಏನಾದರೂ ಪೀರಿಯಡ್ಸ್ ಬಂದಾಗ ಹಂಗೆ ಅನ್ನಿಸ್ತಾ ಇರುತ್ತೆ, ಇವಾಗಲೇ ಆಗಬೇಕಿತ್ತ, ಒಂದು 2-3 ಡೇಸ್ ಬಿಟ್ಬಿಟ್ಟು ಆಮೇಲೆ ಆಗ್ಬೋದಾಗಿತ್ತಲ್ವಾ ಅಂತ. ಅಲ್ಲಿ ಸಾನಕ್ಕ ಎಲ್ಲ ರೆಡಿ ಆಗಿದ್ದಾರೆ, ಹೋಗು. ಬಾಯ್ ಸಂಭ್ರಮ್, ಬಾಯ್ ಬಾಯ್ ಬಂಗಾರಿ, ಬಾಯ್ ಬಾಯ್ ಕಂದ, ಕಂದ ಇಲ್ಲಿ ಬಾಯ್. ಸ್ವಲ್ಪ ನೆಂಟು ಕಮ್ಮಿ ಇರ್ತಾರೆ ಜನ, ಯಾಕೆಂದರೆ ನಾಳೆ ಕಲ್ವ ಮಟನ್ ಬಾಯ್ ಬಾಯ್. ಇನ್ನು ಮನೆ ಮುಂದೆ ಮತ್ತೆ ಫುಲ್ಲು ಸಗಣಿ ಹಾಕಿಬಿಟ್ಟು ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ರು. ನಾವು ಚಿಕ್ಕವರಿದ್ದಾಗಿದ್ದಾಗ ಹಬ್ಬಗಳು ಮತ್ತು ಜಾತ್ರೆಗಳೇನಾದರೂ ಬಂದಾಗ ಈ ರೀತಿ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಎಲ್ಲ ಹಾಕ್ತಾಯಿದ್ವಿ. ಗೈಸ್ ನೋಡಿ, ಎಲ್ಲ ದೇವಸ್ಥಾನಕ್ಕೂ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಈ ಮೋಟಿ ನೋಡಿ, ಮೋಟಿ ಹೇಗೆ ನಿಂತಿದ್ದಾಳೆ ಅಂತ. ಇಲ್ಲಿ ನೋಡಿ, ಇವನು ಪೋಸ್ ಕೊಡ್ತಾ ಇರೋದು. ಫೋಟೋ ತೆಗಿತೀನಿ ಬಾರೋ ಬಾರೋ ಅಂತ 1 ಅವರಿಂದ ಕರಿತಾ ಇದ್ದೀನಿ, ಒಂದು ಫೋಟೋಗೂ ಪೋಸ್ ಕೊಡಲ್ಲ. ಆಗ ಎಲ್ಗೋಗೋದಕ್ಕೆ ಬಿಬಿ? ಫುಲ್ ಮಿಣ 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 ಡ್ರೆಸ್ ಹಾಕ್ಕೊಂಡಿದ್ಯಾ, ಚಿನ್ನದ ಸರ ಎಲ್ಲ ಹಾಕ್ಕೊಂಡಿದ್ಯಾ, ಹುಷಾರು, ಚಿನ್ನದ ರೇಟ್ ಜಾಸ್ತಿ ಆಗಿದೆ ನೋಡಿ. ಅಕ್ಕ ತಂಗಿ ಇಬ್ರು ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಕಲರ್ ಚೇಂಜ್. ಇವನು ಬಂದ. ಕಂದ ಹೋಗಲ್ಲ, ಅಕ್ಕ ಜೊತೆ ನಿಂತ್ಕೊಂಡು ಫೋಟೋ ತೆಗಿತೀನಿ. ಆಚೆ ಹೋಗ್ಬಿಡ, ಬಿಸಿಲಿದೆ. ಬಾಯಿನ ಮಾಮಿ ಬಂದಿಲ್ಲ, ಬಾಯಿಲಿ ಕಂದ. ಐಸ್ ಕ್ರೀಮ್ ಕೊಡಿಸ್ತೀನಿ, ಅದಕ್ಕೆ ಒಳಗೆ ಬಾ. ನೀನು ಜಾತ್ರೆಗೆ ಬಂದಿರೋ. ಇನ್ನು ಅಮ್ಮ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ತಂಬಿಟ್ಟಿನ ಆರತಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಹಣ್ಣು ಕಾಯಿ ಮಾಡಿಸೋದಕ್ಕೆ ಹೂವು ಹಣ್ಣು ಎಲ್ಲ ಇಟ್ಟಿದ್ದಾರೆ. ಇನ್ನು ನಮ್ಮ ಅಕ್ಕನೂ ಕೂಡ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ಲು. ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಮೇಡಮ್ ಅವರು ಇರೋ ಗೋಲ್ಡ್ ಎಲ್ಲನೂ ತೆಗಿತಾವ್ರಿ. ಆಚೆ ಎಲ್ಲನೂ ತೆಗಿತಾ ಇಲ್ಲ, ಇರೋದ್ರಲ್ಲಿ ಇರಮ್ಮ ಇಲ್ಲಿ. ಈ ಸರ ಹಾಕೋತಾ ಇದ್ದಾಳೆ. ಮಾಮನ್ ಕೇಳೋ ಕೊಡಿಸ್ತಾರೆ. ಕೊಡ್ಸಿಲ್ವಾ? ಐಸ್ ಕ್ರೀಮ್ ಆಯ್ತಾ? ಅಲ್ಲಿ ಮಾಮನ್ ಕೇಳು, ಕೊಡಿಸ್ತಾರೆ. ಮಾಮ ಕೊಡ್ಸಿ ಏನು? ಹರ್ಷ ಐಸ್ ಕ್ರೀಮ್ ಅಂತೆ ಕೊಡ್ಸ. ಇಲ್ಲಿ ನೋಡಿ, ಇಲ್ಲಿ ಅಜ್ಜಿ ದುಡ್ಡು ಕೊಡ್ತಿದ್ದಾರೆ, ಇಸ್ಕೊ. ಹೋಗಿದ್ದಾನಂತ. ಇರೋ, ಬರ್ತಾರೆ. ಐಸ್ ಕ್ರೀಮ್ ಅವನು ಮೇಲ್ಗಡೆ ರೋಡ್ಗೆ ಹೋಗಿದ್ದಾನಂತೆ, ಬರ್ತಾನೆ ಕೆಳಗಡೆ, ಅವಾಗ ತಗೊಳ್ಳುವಂತೆ. ಆಯ್ತಾ? ನೀವು ಜಾತ್ರೆ ಮಾಡಕ್ ಬಂದಿದ್ದೀರಾ, ಐಸ್ ಕ್ರೀಮ್ ತಿನ್ನಕ್ ಬಂದಿದ್ದೀರಾ? ಐಸ್ ಕ್ರೀಮ್ ಅವನನ್ನು ಉದ್ಧಾರ ಮಾಡ್ತಾರೆ ಇರೋಯಿಂದ ಹೋಗೋವರೆಗೂ. ತಿರ್ಗೇ ನೋಡೋಣ ಹೆಂಗ್ ರೆಡಿ ಆಗಿದೆಯಾ. ಯಾವ್ದೋ ಮದ್ವೆಗೆ ಹೋಗೋಳಂಗೆ ರೆಡಿ ಆಗಿದೆಯಾ ಜಾತ್ರೆ ಮಾಡಕ್ಕೆ. ಯಾರಿಗೋಸ್ಕರ
ಸಿಗಾಕತಿಯ ಸಾನು ಬರಲ್ಲ ನೋಡು ಆಚೆ. ಸಾನು ಸಿಗಾಕೊಂಡ್ರೆ ನೀನು ಆಚೆ ಬರಲ್ಲ. ಇನ್ನು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಎರಡೆರಡು ಮನೆ ತೋರಿಸ್ತೀರಾ, ಅಮ್ಮ ಮನೆ ಅಂತ ಹೇಳ್ತೀರಾ, ಹಸ್ಬೆಂಡ್ ಮನೆ ಅಂತ ಹೇಳ್ತೀರಾ, ನಿಮ್ದು ಯಾವ ಊರು ಅಂತ ಹೇಳ್ಬಿಟ್ಟು. ನನ್ನ ಹಸ್ಬೆಂಡ್ದು ಮತ್ತು ನಮ್ಮ ಅಮ್ಮ ಮನೆ ಎರಡೂ ಒಂದೇ ಊರು. ಹಾಗಾಗಿ ನಾನು ಅಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ, ಎರಡೂ ಕಡೆಯೂ ಇರ್ತೇನೆ. ಇನ್ನು ಇಲ್ಲಿ ರಾತ್ರಿ ಊಟಕ್ಕೆ ಇಲ್ಲೇ ಅರೇಂಜ್ ಮಾಡಿದರು. ಸೊ ಏನಂತ ಅಂದರೆ ಎಲ್ಲರೂ ಮನೆಗೂ ನೆಂಟರು ಬಂದಿರ್ತಾರೆ. ಹಾಗಾಗಿ ಅಡುಗೆ ಮಾಡ್ಕೊಂಡೆಲ್ಲ ಕೂತ್ಕೊಂಡ್ರೆ ದೇವ್ರುಗಳನ್ನೆಲ್ಲ ನೋಡೋದಕ್ಕಾಗಲ್ಲ, ದೇವ್ರ ಉತ್ಸವ ಎಲ್ಲ ಇರುತ್ತಲ್ಲ, ಹಾಗಾಗಿ ಅಂತ ಹೇಳ್ಬಿಟ್ಟು ಸೊ ರಾತ್ರಿ ವೆಜ್ ಊಟನೂ ಕೂಡ ಅರೇಂಜ್ ಮಾಡಿದರು. ಇನ್ನು ಅಕ್ಕವ್ರು ಕೂಡ ನೈಟ್ ಆಗಿತ್ತು ಬಂದಾಗ. ಅವ್ರು ಹಾಸನಕ್ಕೆ ಬಂದುಬಿಟ್ಟು ನನ್ನ ತಮ್ಮಂಗೆ ಕಾಲ್ ಮಾಡಿದರು. ನನ್ನ ತಮ್ಮ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದ. ಅಕ್ಕನ ಮಗಳು 10th ಇರೋದ್ರಿಂದ ಅವಳಿಗೆ ಎಕ್ಸಾಮ್ ಅಲ್ಲ, ಸ್ಕೂಲ್ ಇದೆ ಇವಾಗ. ಅವಳು ಸ್ಕೂಲೆಲ್ಲ ಮುಗಿಸ್ಕೊಂಬರ್ಬೇಕಿತ್ತು, ಹಾಗಾಗಿ ಅವಳು ಲೇಟಾಗಿ ಹೋಗ್ತಿದ್ರು. ಇನ್ನು ನಮ್ಮ ದೊಡ್ಡಕ್ಕನ ಮಗಳಿಗೂ ಅಷ್ಟೇ ಕಾಲೇಜ್ ಇತ್ತಂತೆ. ಅವಳು ಕಾಲೇಜೆಲ್ಲ ಮುಗಿಸ್ಕೊಂಡು ಬರಬೇಕಾಗಿತ್ತು. ಹಾಗಾಗಿ ನಾವು ದೇವ್ರ ಉತ್ಸವಕ್ಕೆ ನೈಟ್ ಬರ್ತೀವಿ, ಬೆಳಗ್ಗೆ ಬರೋದಕ್ಕಾಗೋದಿಲ್ಲ, ನೈಟ್ ಅಷ್ಟಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ನೈಟ್ ಬಂದಿದ್ದಾರೆ. ಬಂದ ತಕ್ಷಣ ತಮ್ಮನೇ ಎತ್ಕೊಂಡು ಏನು ಮುದ್ದಾಡ್ತಾ ಇದ್ದಾರೆ. ಅವರೆಲ್ರಿಗೂ ತಮ್ಮ ಅಂದರೆ ಭಾಳ ಇಷ್ಟ. ಇನ್ನು ನೈಟ್ ಊಟ ಕೊಡೋದಕ್ಕೂ ಸ್ಟಾರ್ಟ್ ಮಾಡಿಕೊಂಡ್ರು. ಬೇಗನೆ ಕೊಟ್ಟರು, ಏಕೆ ಅಂತಂದರೆ ದೇವ್ರ ಉತ್ಸವ ಇರುತ್ತಲ್ಲ, ನೋಡಬೇಕು ಅಂತ ಹೇಳಿಬಿಟ್ಟು. ಇನ್ನು ನಾವು ಕೂಡ ಊಟ ಮಾಡಿರಲಿಲ್ಲ. ಅಕ್ಕವ್ರು ಬರಲಿ, ಅಕ್ಕವರೆಲ್ಲ ಬಂದಮೇಲೆ ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅವರಿಗೋಸ್ಕರ ವೆಯ್ಟ್ ಮಾಡಿ. ಇಷ್ಟನಾ ನನ್ನ ಚಾನಲ್ಲು? ನೋಡ್ತಾ ಇರ್ತಾಳೆ, ನೋಡ್ತೀಯಾ? ಇವನೇ ಸಂಭ್ರಮ್. ಆಂಟಿ ಪಾಪ ಇವ್ರು ನಮ್ಮ ಅಕ್ಕ, ದೊಡ್ಡಮ್ಮ. ಆಂಟಿ ಇದೆ ದೊಡ್ಡಮ್ಮ ಚಿನ್ನಿ. ಇನ್ನು ನಾವು ಊಟ ಮಾಡೋಣ ಅಂತ ಬಂದ್ವಿ. ತುಂಬ ರಶ್ ಇತ್ತು, ತುಂಬ ಜನಗಳಿದ್ರು. ಹಾಗಾಗಿ ವೆಯ್ಟಿಂಗಲ್ಲಿ ನಿಂತ್ಕೊಂಡು ಹಾಗೇನೆ ಅಕ್ಕವರೆಲ್ಲ ಮಾತಾಡ್ತಾ ನಿಂತ್ಕೊಂಡ್ವಿ. ಎಲ್ಲರ ಮನೆಗೂ ನೆಂಟರುಗಳೆಲ್ಲ ಬಂದಿರ್ತಾರಲ್ಲ, ಸೊ ಹಾಗಾಗಿ ಜನಗಳು ತುಂಬ ಜಾಸ್ತಿ ಇದ್ದರು. ಹಾಗಾಗಿ ಅವರೆಲ್ಲ ಊಟ ಮಾಡ್ಕೊಂಡು ಹೋದ್ಮೇಲೆ ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ದಿನಗಳೇ ಆಗಿತ್ತು ಈ ರೀತಿ ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡಿ. ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ಫೈನಲಿ ಸಿಕ್ತು. ಇನ್ನು ಊಟಕ್ಕೆ ಫುಲ್ಲು ವೆಜ್ ಇತ್ತು. ಇವತ್ತು ವೆಜ್ ಇರುತ್ತೆ, ನಾಳೆ ನಾನ್ ವೆಜ್ ಇರುತ್ತೆ. ನಾನ್ ವೆಜ್ ಎಲ್ಲ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಅವ್ರವ್ರು ಮಾಡ್ಕೊಳ್ತಾರೆ. ಇನ್ನು ಊಟಕ್ಕೆ ಪಲ್ಯ, ಬೂಂದಿ, ಪಾಯಸ, ಪಲಾವು, ಅನ್ನ, ಸಾಂಬಾರು ಎಲ್ಲ ಇತ್ತು. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ರೀತಿ ಪಂಕ್ತಿಯಲ್ಲಿ ಕೂತ್ಕೊಂಡು ಬೂಂದಿ ಊಟ ಮಾಡಿಬಿಟ್ಟು ತುಂಬ ವರ್ಷಗಳೇ ಆಗೋಗಿತ್ತು. How is the taste? ಚಪ್ಪಲಿ ಕಳ್ಳಿ. ನಮಸ್ಕಾರ. ಅದು ನಿಮ್ದೇ ಇಲಾಖಲ್ಲ. ಹಾಯ್ ಚಿಕ್ಕಪ್ಪ. ಹಾಯ್, ಹೌ ಆರ್ ಯು? ಫೈನ್. ಬ್ಲಾಗಿಂಗ್. ಈಗ ಮಾತಾಡು. ಅಚ್ಚು ನಮಗೆ ಜಾತ್ರೆಯನ್ನು ಕೊಡಿಸ್ತಾರೆ. ಅಚ್ಚು ಹಂಗಾರ ನನಗೆ ಚಿಂಟುಗ್ ನಾನು ಬರ್ತಾನೆ ಕೇಳ್ದೆ ಕೊಡ್ಸಂತ. ಮಾತಿಲ್ಲ, ಕತೆ ಇಲ್ಲ. ಐ ಆಮ್ ಮೇಕಿಂಗ್ ಫನ್ ಓವರ್ ಹಿಯರ್ ಡೂಡ್. ಚಿಂಟು ನೀನು ಹಿಂಗೆ ಅಂದ್ಮೇಲೆ ನಂದೇನೇನು ನಂದೇ ಅಂತ ಹೇಳೋ ಅರ್ಥ. ನನಗೆ ಜುಮ್ಕಿ ಬೇಕು. ಹೌದಾ? ಬಿಡ್ಬೇಡ ಅಚ್ಚು ಬಾರೆ, ನಂಗೆ ಜುಮ್ಕಿ ಕೊಡ್ಸು. ಬಿಡ್ಲೇಬೇಡಿ. ಬಿಡಲ್ಲ, ಅವಳೇ ಹೇಳೋದು. ಬಡ್ರು ಗೈಸ್, ನಾವೇನಾದ್ರೂ ಕೊಡ್ಸಿ ಗೈಸ್. ನೀರ್ ಕುಡಿ. ಇವ್ರಿಬ್ರು ಚಿಕ್ಕಪ್ಪ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟವ್ರೆ. ಇನ್ಸ್ಟಾ ನೋಡಿ ನೋಡಿ, ರೀಲ್ಸ್ ನೋಡಿ ನೋಡಿ. ಜಾತ್ರೆ ಯಾಕೆ ಮಾಡ್ಬೇಕು? ಅದು ಅರ್ಥ ಗೊತ್ತಾ ನಿಮ್ಗೆ? ಊಟ
ಊಟ ಎಲ್ಲ ಮುಗಿಸಿದ್ವಿ. ಅಷ್ಟರಲ್ಲಿ ದೇವ್ರ ಉತ್ಸವನೂ ಸ್ಟಾರ್ಟ್ ಆಯಿತು. ಇನ್ನು ಚೆಂಡೆ ವಾದ್ಯ ವೀರಗಾಸೆ ಕುಣಿತ ಎಲ್ಲ ಇತ್ತು. ಸೊ ಊರಿಗೆ ಬಂದಮೇಲೆ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದಕ್ಕಾಗುತ್ತಾ, ಸಿಗೋದೇ ತುಂಬಾ ಅಪರೂಪ. ಹಾಗಾಗಿ ದೇವ್ರ ಉತ್ಸವ ಎಲ್ಲನೂ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಅವತ್ತು ನಿದ್ದೆನೇ ಮಾಡಿಲ್ಲ. ದೇವ್ರ ಉತ್ಸವ ಎಲ್ಲ ಮುಗಿಯೋವರೆಗೂ ಅವ್ರು ಅದನ್ನೇ ನೋಡ್ಕೊಂಡಿದ್ರು. ಸೊ ವೀಡಿಯೋ ಎಲ್ಲನೂ ಅವರೇ ಕ್ಯಾಪ್ಚರ್ ಮಾಡ್ಕೊಂಡು ತೊಗೊಬಂದ್ಕೊಟ್ರು. विनाशदेवदैत्यकं नताशुभाशुनाशकं नमामितं विनायकं वलरे बहपरेरुद्र यावय विघ्नಗಳಿಗೆ ಸ್ತೋತ್ರನಾಗಿರುವಂತಹ ವಲರೆ ರುದ್ರ ಯಾವಯ ವಿಘ್ನಗಳಿಗೆ ಸ್ತೋತ್ರನಾಗಿರುವಂತಹ